ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಪ್ರೋಮೋ ನೋಡಿದ್ರೆ ಅನಿಸುತ್ತೆ, ಮೈಕಲ್ ವರ್ಸಸ್ ಸಂಗೀತ. ಮೈಕಲ್ ಅವರು ತುಂಬ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ. ಅಂದರೆ ಸಂಗೀತದ ಬಗ್ಗೆನೇ ನೆಗೆಟಿವ್ ರೂಟ್ ಅಂತ. ಇಲ್ಲಿ ಪಾಯಿಂಟ್ಸ್ ಅಂದರೆ ಯಾವ ಟಾಸ್ಕ್ ವಿನ್ ಆಗುತ್ತೋ ಆ ಟಾಸ್ಕ್ಗೆ ಪಾಯಿಂಟ್ ಸಿಗುತ್ತೆ. ಅವ್ರದ್ದು ಟೀಮ್ ಲೀಡರ್ ಏನು ಮಾಡಬೇಕು ಅಂದರೆ ಎಲ್ಲರಿಗೂ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೋ ಅವ್ರಿಗೆ ಪಾಯಿಂಟ್ಸ್ ಹಂಚ್ಬೇಕು ಅಂತಿರುತ್ತೆ. ಸಂಗೀತ ಅವರು ಎಲ್ಲರಿಗಿಂತ ಜಾಸ್ತಿನೇ ಮೈಕಲಿಗೆ 400 ಪಾಯಿಂಟ್ಸ್ ಕೊಟ್ಟಿದ್ದರು. ಮತ್ತು ನಮ್ರತಾಗೆ 300 ಪಾಯಿಂಟ್ಸ್ ಕೊಟ್ಟಿದ್ದರು. ಮತ್ತು ಅವಿನಾಶ್ಗೆ ಮತ್ತು ನಮ್ಮ ಡ್ರೋನ್ ಪ್ರತಾಪ್ ಅವರಿಗೆ ಸ್ವಲ್ಪ ಕಡಿಮೆನೇ ಕೊಟ್ಟಿದ್ದರು. ಇಲ್ಲಿ ಮೈಕಲ್ ಏನಂತಂದರೆ, ನಮ್ಮ ಟೀಮ್ ಲೀಡರು ಸರಿಯಾಗಿ ಪಾಯಿಂಟ್ಸ್ ಕೊಡ್ತಿಲ್ಲ, ನಾನು ಆಡಲ್ಲ, ಅವ್ರ ನೆಗೆಟಿವಿಟಿ ರೂಟು ಇದೆಲ್ಲರಿಗೂ ಮನೆಗೆ ಗೊತ್ತಾಗಬೇಕು ಯಾವ ರೀತಿ ಆಡ್ತಿದ್ದಾರೆ ಅಂತ ಸುಮ್ಮನೆ ಇಲ್ದಿರೋದನ್ನೆಲ್ಲ ಹೇಳ್ತಿದ್ದಾರೆ. ಬಟ್ ಇದು ತುಂಬ ಹರ್ಟ್ ಆಗಿದೆ ಅನಿಸುತ್ತೆ. ಸಂಗೀತ ತುಂಬ ಅಳ್ತಿದ್ದಾರೆ. ಅವ್ರು ಬರ್ತಾ ಎಮೋಷ್ನಲಿ ತುಂಬ ವೀಕ್ ಆಗ್ತಿದ್ದಾರೆ. ಸೊ ಅವ್ರು ನೋಡೋದ್ರಲ್ಲೇ ಗೊತ್ತಾಗುತ್ತೆ. ಯಾರೂ ಸಪೋರ್ಟ್ ಇಲ್ಲ. ಫಸ್ಟ್ ಕಾರ್ತಿಕ್ ಸ್ವಲ್ಪ ಕೇರ್ ಮಾಡ್ತಿದ್ದ, ಈಗ ಕಾರ್ತಿಕ್ಕು ಕೇರ್ ಮಾಡ್ತಿಲ್ಲ. ಸೊ ಹಂಗಾಗಿ ತುಂಬ ಎಮೋಷ್ನಲಿ ವೀಕ್ ಆಗಿದ್ದಾರೆ. ಸೊ ಸಂಗೀತ ಮಾಡಿದ್ದು ಸರಿನಾ ತಪ್ಪಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದಕ್ಕೆ ಸಂಗೀತ ಅವ್ರು ಹೇಳ್ತಾರೆ, ನೀನು ಎಲ್ಲರಿಗಿಂತ ಜಾಸ್ತಿ ಅಮೌಂಟ್ ನೀನೇ ಇಸ್ಕೊಂಡು ನಾಚಿಕೆ ಆಗಲ್ವ ಈ ಥರ ಹೇಳ್ತಿದ್ದೀರಾ ಅಂತ. ಅದಕ್ಕೆ ಅವನಿಗೆ ಮೈಕಲ್ ಅವನಿಗೆ ತುಂಬ ಸಿಟ್ಟು ಬಂತು ಅನಿಸುತ್ತೆ. ಹಾಗಾಗಿ ನೀನು ನೆಗೆಟಿವಿಟಿ ರೂಟೇ ಇದೆಲ್ಲರಿಗೂ ಗೊತ್ತಾಗ್ತಿದೆ, ನೆಗೆಟಿವೇ ಮನೆ ತುಂಬ ಹರಡ್ತಿದೆಯಾ ನೀನು, ಇದೆಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿದಾಗ ನೀನು ಯಾರು ಮಾತಾಡೋಕ್ಕೆ ನೆಗೆಟಿವಿಟಿ ರೂಟ್ ಅಂತ ನನ್ನ ಬಗ್ಗೆ ಅಂತ ಸಂಗೀತ ಕೇಳ್ತಾರೆ. ಅದಕ್ಕೆ ಅವರು, ನನಗೆ ಟು ಫ್ರೀಡಮ್ ಆಫ್ ಸ್ಪೀಚ್ ಇದೆ, ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಅಂತ ಅಂದ್ಕೊತೀನಿ. ಮೈಕಲ್ ಹೇಳಿದ್ದು ಎಷ್ಟು ಸರಿ ಎಷ್ಟು ತಪ್ಪು ನೀವೇ ಕಮೆಂಟ್ ಮಾಡಿ ಹೇಳಿ. ಮೋಸ್ಟ್ಲಿ ಈ ವೀಕ್ ಮೈಕಲ್ ಅವರೇ ಹೋಗ್ತಾರೆ ಅನಿಸುತ್ತೆ. ತುಂಬ ನೆಗೆಟಿವ್ ಆಗಿ ರೂಡಾಗಿ ಬಿಹೇವ್ ಮಾಡ್ತಿದ್ದಾರೆ ಮನೆಯವರೆಲ್ಲರ ಹತ್ರನೂ ಮೈಕಲ್ಲು. ಸೊ ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ ಆಗ್ತಾ ಇದೆ ಬರ್ತಾ ಅಂತ ಅನಿಸುತ್ತೆ. ಸೊ ನಿಮಗೇನು ಅನಿಸುತ್ತೆ? ಇವತ್ತಿನ ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ. ಮೈಕಲ್ ಮೋಸ್ಟ್ಲಿ ನನಗೆ ಯಾವ್ದು ತನಿಷಾ ತಂಡಕ್ಕೆ ಎಕ್ಸ್ಚೇಂಜ್ ಆಗ್ಬೋದು ಅಂದ್ಕೊಳ್ತೀನಿ. ಮತ್ತು ತುಕಾಲಿ ಅವರು ಮೋಸ್ಟ್ಲಿ ಸಂಗೀತ ತಂಡಕ್ಕೆ ಬರ್ಬೋದು ಅಂತ ಅಂದ್ಕೊತೀನಿ. ನೋಡೋಣ ಯಾವ ರೀತಿ ಎಪಿಸೋಡ್ ಇದೆ, ಮತ್ತು ನೆಕ್ಸ್ಟ್ ಯಾವ ಟಾಸ್ಕ್ ಕೊಡ್ತಾರೆ ಅಂತ. ಸಂಗೀತ ಅವರು ತುಂಬ ಎಮೋಷನಲಿ ವೀಕ್ ಆಗ್ತಿದ್ದಾರೆ. ಬಟ್ ಜನಗಳ ಸಪೋರ್ಟು ಅದೇ ಥರ ಇದೆ. ನೋಡೋಣ, ಬಿಗ್ ಬಾಸ್ ಸಂಗೀತ ಗೆಲ್ಲೋ ಚಾನ್ಸಸ್ ಎಲ್ಲ ರೀತಿಯಿಂದನೂ ಕಾಣ್ತಾ ಇದೆ. ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.